ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಬರಿ ಆಗ್ತಾ ಇತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಹಿನ್ನೆಲೆಯನ್ನ ಕೆದಕಿದಾಗ ಯಾಕೆ ಈ ರೀತಿ ರಾಬರಿ ಪ್ರಕರಣದಲ್ಲಿ ಈತ ಭಾಗಿ ಆಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ ಕೇಸ್ಗೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾನೆ ಇದೆ ರಾಬರ್ಸ್ಗಳ ಅಸಲಿ ಸತ್ಯ. ಯಾವ್ಯಾವ ಕಾರಣಕ್ಕೆ ಲೂಟಿ ಮಾಡಿದ್ರು ಗೊತ್ತಾ? ಈ ದರೋಡೆಕೋರರು ಹೆಂಡತಿಯ ನಿಂದನೆಯಿಂದಲೇ ಕೋಟಿ ಲೂಟಿಗೆ ಪ್ಲಾನ್ ಹಾಕಿತ್ತಂತೆ. ಅಪಘಾತದಲ್ಲಿ ಕಾಲು ಮುರಿದು ಮನೆಯಲ್ಲಿದ್ದಂತೆ ಝೇವಿಯರ್, ಬಟ್ ಹೆಂಡತಿಯ ಬೈಗುಳನೆ ರಾಬರಿ ಮಾಡೋದಕ್ಕೆ ಕಾರಣ ಆಯಿತು ಅಂತ. ಕಾಲು ಮುರಿದುಕೊಂಡಿದ್ದ ಝೇವಿಯರ್ಗೆ ಹೆಂಡತಿ ಬೈಗುಳ ರಾಬರಿ ಮಾಡೋದಕ್ಕೆ ಪ್ರೇರಣೆ ಆಯ್ತಾ ಅಂತ. ಕೆಲಸ ಇಲ್ಲ, ಸಂಸಾರ ಸಾಗಿಸೋದಕ್ಕೆ ಆದಾಯ ಇಲ್ಲ, ಬಿಲ್ಡಪ್ ಕೊಟ್ಟು ಲವ್ ಮಾಡಿ ಹಂಗೆ ಹಿಂಗೆ ನೋಡ್ಕೊಳ್ತೀನಂತೆಲ್ಲ ಮದುವೆ ಆದಲ್ಲ, ನನ್ನನ್ನು ಹೆಂಗೆ ನೋಡ್ಕೊಳ್ತಾ ಇದೀಯ ಅಂತ ಹೆಂಡತಿ ಪ್ರಶ್ನೆ ಮಾಡಿದ್ಲಂತೆ. ಅದೇ ಕಾರಣಕ್ಕೆ ತಡಿ ಇದ್ದಕ್ಕಿದ್ದಂತೆ ಕೋಟಿಗಟ್ಟಲೆ ದುಡ್ಡು ತಂದ್ಬಿಡ್ತೀನಿ ಅಂತ ಈತ ಹೋಗಿ ರಾಬರಿ ಪ್ರಕರಣದಲ್ಲಿ ಭಾಗಿಯಾದನಂತೆ. ತನ್ನಂತೆ ಸಾಲದ ಶೂಲದಲ್ಲಿ ಸಿಲುಕಿದ್ದ ರವಿಯೊಂದಿಗೆ ಮೊದಲು ಝೇವಿಯರ್ ಚರ್ಚೆ ಮಾಡ್ತಾನೆ. ಬಳಿಕ ಅಣ್ಣಪ್ಪ ನಾಯಕ್ನ ಭೇಟಿ ಮಾಡಿ ವಿಷಯವನ್ನ ಝೇವಿಯರ್ ಹೇಳ್ಕೊಳ್ತಾನೆ. ಆ ವೇಳೆ ಖಾಕಿ ಆಂಗಲ್ನಲ್ಲೇ ಸಪೋರ್ಟ್ ನಾನ್ ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳ್ಬಿಡ್ತಾರೆ. ಮೊದಲಿಗೆ ಅಣ್ಣಪ್ಪ ನಾಯಕ್, ರವಿ, ಝೇವಿಯರ್ ಸುತ್ತಾಡಿರ್ತಾರಂತೆ. ಈ ಪ್ಲಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಡ್ಗಳ ಬಗ್ಗೆ ಚೆನ್ನಾಗಿ ಅರಿತು ರಾಬರಿ ಹೆಂಗ್ ಮಾಡಬೇಕು ಅನ್ನೋದರ ಪ್ಲಾನಿಂಗ್ ಅನ್ನ ಮೂವರು ಕೂಡ ಕೂತ್ಕೊಂಡು ಮಾತಾಡಿದ್ರು, ಪ್ಲಾನ್ ಅನ್ನ ರೂಪುಗೊಳಿಸಿದ್ರು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಯಾವ್ಯಾವ ಕಾರಣಕ್ಕೆ ನೋಡಿ ಹೆಂಗೆಲ್ಲ ಇನ್ಸ್ಪಿರೇಷನ್ ತಗೊಂಡು ರಾಬರಿ ಮಾಡ್ತಿದ್ದಾರೆ ಅಂತ. ಹೆಂಡತಿ ಬೈದ್ರೆ ಏನಾಯ್ತು, ಒಳ್ಳೆ ದಾರಿಯಲ್ಲಿ ದುಡಿದು ಸಂಪಾದನೆ ಮಾಡಿ ಜೀವನ ಮಾಡಬಹುದಾಗಿತ್ತು. ಇಲ್ಲ ರಾತ್ರೋರಾತ್ರಿ ನಾವು ಶ್ರೀಮಂತರಾಗ್ಬಿಡೋಣ, ಕೋಟಿ ಕೋಟಿ ಹಣ ತಂದು ಬಿಡೋಣ, ರಾಣಿ ತರ ಹೆಂಡತಿನ ನೋಡ್ಕೊಂಡ್ ಬಿಡೋಣ ಅಂತ ಹೋಗ್ಬಿಟ್ಟು ರಾಬರಿ ಪ್ರಕರಣದಲ್ಲಿ ಭಾಗಿಯಾದ್ರೆ ಈಗ ಪೊಲೀಸರ ಅತಿಥಿ ಹಾಕಿದ್ದಾರೆ. ಜೈಲ್ ಪಾಲಾಗ್ತಾರೆ, ಮುದ್ದೆ ಮುರಿಯೋದಷ್ಟೇ. ಇನ್ಯಾರು ನೋಡ್ಕೊಳ್ಬೇಕು ಫ್ಯಾಮಿಲಿನ?